ಆ, Annaji, you are unmuted. Yeah. ಹಾ, ಕೇದಾರ್ನಾಥ್ ಸ್ವಾಮಿ ಅವರೇ ಬನ್ನಿ, ನೀವು ಶೇರ್ ಮಾಡಿ. ನೀವು ಅನ್ಮ್ಯೂಟ್ ಮಾಡ್ಬೇಕು ಕೇದಾರ್ನಾಥ್ ಸ್ವಾಮಿ ಅವರೇ. ಕೇಳಿಸ್ತಾ ಇದೆ ಮೇಡಮ್? ಈಗ ಹಾ, ಕೇಳಿಸ್ತಾ ಇದೆ, ಕಂಟಿನ್ಯೂ ಮಾಡಿ. ನನ್ನ ಗುರುಗಳು ಶಿವಯೋಗಿ ಮಧುವಾನ ಗುರುಜಿ ಅವರಿಗೆ ನಾನು ನಮಸ್ಕರಿಸ್ತೇನೆ ಮೇಡಮ್. ಅವರಿಂದಾಗಿ ಇವತ್ತು ನಾ ಇಲ್ಲಿ ಮುಂದೆ ಬಂದಿದ್ದೀನಿ. ಇವತ್ತು ನಮ್ಮ ಗುರುಜಿ ತಗೊಂಡು 1 ವರ್ಷ, ಇವತ್ತು ಇಲ್ಲಿ ತಗೊಂಡು 1 ವರ್ಷ ಆಯ್ತಂತೆ. ಆ 1 ವರ್ಷದ ನೆನಪಿನಲ್ಲಿ ಫಸ್ಟ್ ನಾನು ಹೇಳ್ತಾ ಇದ್ದೀನಲ್ಲ, ನನಗೆ ಅಷ್ಟು ಖುಷಿ ಆಗುತ್ತೆ ಮೇಡಮ್. ನಾನ್ ನೋಡ್ದಂಗೆ ನಾವೇನ್ ಮಧ್ಯಮ ವರ್ಗದ ಜನ ಇದೀವಲ್ಲ. ಹಲೋ, ಹೌದು, ಹೇಳಿ, ಕಂಟಿನ್ಯೂ ಮಾಡಿ. ನೀವು ಮಾತುಗಳು ಕೇಳಿಸ್ತಾ ಇದೆ, ಕಂಟಿನ್ಯೂ ಮಾಡಿ. ಹಾ ಮೇಡಮ್, ಈಗ ಹೆಲ್ತ್ ಆಗ್ಲಿ ಮತ್ತೆ ವೆಲ್ತ್ ಆಗ್ಲಿ, ಅಂದ್ರೆ ಫೈನಾನ್ಷಿಯಲ್ ಆಗ್ಲಿ ಹೆಲ್ತ್ ಆಗ್ಲಿ ಸಫರ್ ಆಗೋದು ನಾವೇ ಜಾಸ್ತಿ. ಆತರ ನಮ್ಮ ಲೈಫಲ್ಲಿ ಒಂದು ಆದಾಗ ನನ್ನ ಬ್ರದರ್ಗೆ ಲಾಸ್ಟ್ 20 ಇಯರ್ಸ್ ಇಂದ ಒಂದು ಶುಗರ್ ಇತ್ತು. ಸಿವಿಯರ್ ಶುಗರ್ ಆಗಿ ಅವನು ಇನ್ಸುಲಿನ್ ತಗೊಂತಾ ಇದ್ದ. ಲಾಸ್ಟ್ ಒಂದು 10 ಇಯರ್ಸ್ ಇಂದ ಇನ್ಸುಲಿನ್ ತಗೊಂತಾ ಇದ್ರು. ಈ ಒಂದು 2 ಇಯರ್ಸ್ ಬ್ಯಾಕ್ ಒಂದು 2 ಕಣ್ಣು ಕೊಲ್ಯಾಪ್ಸ್ ಆಗ್ಬಿಡ್ತು, ಎಕ್ದಮ್ ಕೊಲ್ಯಾಪ್ಸ್ ಆಗ್ಬಿಡ್ತು. ನಾವು ಅಲ್ಲಿ ಇಲ್ಲಿ ಬಹಳಷ್ಟು ಕಡೆ ಎಲ್ಲ ತೋರಿಸಿ ಏನೇನೋ ಮಾಡಿದ್ವಿ, ಅದು ಅಷ್ಟು ಸಕ್ಸಸ್ ಆಗ್ಲಿಲ್ಲ. ಒಂದು 7-8 ಆಪರೇಷನ್ ಆದ್ವು, ಮೇಜರ್ ಆಪರೇಷನ್ ಆದ್ವು, ಸಿಕ್ಕಾಬಿಟ್ಟು ದುಡ್ಡು ಖರ್ಚಾಯ್ತು ಮೇಡಮ್. ಲಾಸ್ಟಿಗೆ ನನಗೆ ನನ್ನ ಗುರುಜಿಯವ್ರ ಹತ್ರ ಯಾವತ್ತು ನಾನು ರೇಖಿ ಕ್ಲಾಸ್ಗೆಲ್ಲ ಹೋಗ್ತಾ ಇದ್ದೆ ಗುರುಜಿಯವ್ರ ಹತ್ರ. ಲಾಸ್ಟ್ ಫೆಬ್ರವರಿಯಲ್ಲಿ ನನಗೆ ಗುರುಜಿಯವರು ಮತ್ತೆ ನನ್ನ ಇಲ್ಲಿ ಪರಿಚಯಿಸಿದಂತ ಶೈಲೇಂದ್ರ ಕುಮಾರ್ ಸರ್ ಅವರು ಇದನ್ನ ಹೇಳಿದ್ರು ನನಗೆ. ನಾನು ಅದಾದ್ಮೇಲೆ ಒಂದು 15 ದಿವಸ ಹೋಗಿ ಗುರುಗಳ ಹತ್ರ ಎಲ್ಲ ಕೇಳ್ಕೊಂಡು ಬಹಳ ಎಫರ್ಟ್ ಹಾಕಿ ಇದೊಂದು ಹೀಲಿ ತಗೊಂಡೆ ಮೇಡಮ್. ಅದು ತಗೊಂಡ್ಮೇಲೆ ಒಬ್ಬ ಮನುಷ್ಯನಲ್ಲಿ ಯಾವ ತರ ಪರಿವರ್ತನೆ ಆಗಬಹುದು ಅನ್ನೋದನ್ನ ನಾವು ಹೀಲಿಯಿಂದ ಕಂಡ್ಕೊಂಡೆ ಮೇಡಮ್. ಯಾಕಂದ್ರೆ ಅವನಿಗೆ 2 ಕಣ್ಣು ಕೊಲಾಪ್ಸ್ ಆದ್ಮೇಲೆ ಡೇ 1 ಇಂದ ಅವನು ಅನುಭವಿಸ್ತಕ್ಕಂಥ ಕಷ್ಟ ನಾನು ನೋಡ್ತಾ ಇದ್ದೆ. ಬಹಳ ಇಡೀ ಫ್ಯಾಮಿಲಿ ಸಫರ್ ಆಗಿತ್ತು ಅದರಿಂದ. ಅವನು ಎಕ್ದಮ್ ಪೂರ್ತಿ ಡಲ್ ಆಗಿಬಿಟ್ಟಿದ್ದ ಅವನು. ಬಟ್ ಈಗ ಯಾವಾಗ ಏನು ಹೀಲಿ ಯೂಸ್ ಮಾಡಿದ್ರಲ್ಲ ಮೇಡಮ್, ಆಫ್ಟರ್ 2 ಮಂತ್ಸ್ ಆದ್ಮೇಲೆ ನಿಧಾನಕ್ಕೆ ಒಂದು ಮೇಡಮ್, ನಮಗೆ ಗೊತ್ತಿದ್ದಿಲ್ಲ ಕಣ್ಣಿಗೂ ಪ್ರೆಷರ್ ಇರುತ್ತಂತೆ. ನಾವ್ ಯಾವ ತರ ಈ ಬಾಡಿಗೆ ಪ್ರೆಷರ್ ಚೆಕ್ ಮಾಡಿಸ್ತೀವಿ ಆ ತರ ಕಣ್ಣಿಗೂ ಇರುತ್ತಂತೆ. ಆಫ್ಟರ್ 2 ಇಯರ್ಸ್ ಫಸ್ಟ್ ಟೈಮ್ ಅವನಿಗೆ ಕಣ್ಣಿನ ಪ್ರೆಷರ್ ನಾರ್ಮಲ್ ಬಂತು ಮೇಡಮ್. ಬಿಕಾಸ್ ಆಫ್ ಹೀಲಿ. ಇದನ್ನ ಈಗ 3ನೇ ತಿಂಗಳ ಮೊನ್ನೆ ಹೋಗಿ ಚೆಕ್ ಮಾಡಿಸ್ಕೊಂಡ್ ಬಂದ್ರು ನಮ್ಮ ಬ್ರದರ್ ಹೋಗಿ. ಮತ್ತೆ ನಾರ್ಮಲ್ ಬಂದಿದೆ ಪ್ರೆಷರ್, ಮತ್ತೆ ನಾರ್ಮಲ್ ಬಂದಿದೆ ಮೇಡಮ್. ಈಗ ಮನೇಲಿ ಚೆನ್ನಾಗಿ ವಾಕ್ ಮಾಡ್ತಾರೆ. ಈಗ ಕಣ್ಣು ಒಂದು 15ರಿಂದ 20% ಕಣ್ಣು ಸ್ವಲ್ಪ ಕಾಣ್ತಾ ಇದೆ, ಬಟ್ ಬ್ಲರ್ ಇದೆ. ಪ್ರೋಗ್ರಾಮ್ಸ್ ಅನ್ನು ಯೂಸ್ ಮಾಡ್ತಾ ಇದ್ರು? ಮೇಡಮ್ ಯೂಸ್ ಮಾಡ್ತಾ ಇದ್ದಾರೆ? ಅದು ಗುರುಗಳು ಅವನಿಗೆ ನಾನು ಅವನ ಹತ್ರ ಇಲ್ಲ, ಹೊರಗಡೆ ಇದ್ದೀನಿ ನಾನು, ಒಂದು ಫಂಕ್ಷನ್ ಬಂದಿದ್ದು. ಮೇಡಮ್, ಒಟ್ಟು ನಮ್ ಗುರುಜಿ ಅವರು, ಆಮೇಲೆ ಇವತ್ತು ವಿಕಾಸ್ ಸರ್ ಒಂದೆರಡು ಪ್ರೋಗ್ರಾಮ್ಸ್ ಹೇಳಿದಾರಂತೆ, ಆಮೇಲೆ ಶೈಲೇಂದ್ರ ಸರ್ ಹೇಳ್ತಾ ಇದ್ರು. ಆತರ ಆದಾಗ ಮೇಡಮ್, ಈಗ ಬೇರೆ ಬೇರೆ ಡಿಸೀಸಸ್ಗೆಲ್ಲ ನಾವು ಕೇಳ್ತೀವಿ, ಬಟ್ ಈ ಕಣ್ಣಲ್ಲಿ ಮೇಡಮ್, ಕಣ್ಣೇ ಮೇಜರ್ ಪಾರ್ಟ್ ಮನುಷ್ಯನಿಗೆ. ವಿಷನ್ ಇಂಪ್ರೂವ್ ಆಗಿದೆಯಾ ಅವ್ರಿಗೆ? ಆ ವಿಷನ್ ನಿಧಾನಕ್ಕೆ ಆಗ್ತಾ ಇದೆ ಮೇಡಮ್, ನಿಧಾನಕ್ಕೆ ಆಗ್ತಾ ಇದೆ. ಬಟ್ ಅದಕ್ಕಿಂತನೂ ಅವ್ನ ಬಾಡಿ ಒಂದ್ ಸೆಟ್ಲ್ ಆಗ್ತಾ ಇದೆ ಈಗ. ಒಂದು 15 ಹೆಜ್ಜೆ ನಡೆದ ಕೂಡಲೇ ಸ್ವಲ್ಪ ಸುಸ್ತಾಗ್ತಾ ಇತ್ತು ನೀವು ವಾಕಿಂಗ್. ಈಗ ಮನೆಯಲ್ಲೇನೆ ತಾನೊಬ್ಬನೇ ವಾಕಿಂಗ್ ಮಾಡ್ತಾರೆ. ನಿಮ್ಮ ವಿಡಿಯೋ ಆನ್ ಮಾಡಿ ಕೇದಾರ್ನಾಥ್ ಸ್ವಾಮಿ ಅವರೇ. ಮೇಡಮ್, ಈಗ ತಾನೊಬ್ಬನೇ ವಾಕಿಂಗ್ ಮಾಡ್ತಾನೆ ಮನೆಯಲ್ಲಿ. ಮುಂಚೆ ಒಬ್ಬರೇ ವಾಕಿಂಗ್ ಮಾಡ್ತಾ ಇರ್ಲಿಲ್ಲ. ವಾಕಿಂಗ್ ಮಾಡ್ತಾ ಅಂದ್ರೆ ಈ ಮನೆಯಲ್ಲಿ ಎಲ್ಲ ಪ್ಲೇಸ್ ಎಲ್ಲ ಗೊತ್ತಿರ್ತಾವಲ್ಲ, ಅಲ್ಲ ವಾಕಿಂಗ್ ಮಾಡ್ತಾನೆ. ಆಮೇಲೆ ಅವ್ನ ಕಾನ್ಫಿಡೆನ್ಸ್ ಜಾಸ್ತಿ ಆಗಿದೆ ಮೇಡಮ್, ಮೊದಲಿಗಿಂತ ಈಗ ಕಾನ್ಫಿಡೆನ್ಸ್ ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ. ವೆರಿ ನೈಸ್, ವೆರಿ ನೈಸ್. ಬ್ಲೆಸ್ ಯು, ಬ್ಲೆಸ್ ಯು, ಬ್ಲೆಸ್ ಯು. ನಿಮ್ಗೆ ಆಶೀರ್ವಾದ ಸಿಗ್ಲಿ, ನಿಮ್ಗೆ ಆಯುಸ್ಸು, ಆರೋಗ್ಯ, ನಿಮ್ಮ ಮನೆಯವ್ರಿಗೆ, ನಿಮ್ಮ ಫ್ಯಾಮಿಲಿ ಅವ್ರಿಗೆ ಎಲ್ಲರಿಗೂ ಕೂಡ ಆಯುಷು, ಆರೋಗ್ಯ ಎಲ್ಲ ಸಿಗ್ಲಿ. ಮತ್ತೆ ನಿಮ್ಗೆ ಎಲ್ಲರೂ ಕೂಡ ಒಳ್ಳೇದನ್ನೇ ಆಗಿರ್ಲಿ, ನೀವು ಅನ್ಕೊಂಡಿದ್ದ ಅಷ್ಟು ಕೂಡ ನಿಮ್ಗೆ ಸಿಗ್ಲಿ ಅಂತ ಆಶೀರ್ವದಿಸೋಣ. ಥ್ಯಾಂಕ್ ಯು ಸೋ ಮಚ್ ಕೇದಾರ್ನಾಥ್ ಸ್ವಾಮಿ ಅವರೇ. ಇಷ್ಟು ಓಪನ್ ಆಗಿ ಯಾರು ಒಬ್ರು ಬಂದು ಕೂಡ ಅವ್ರಿಗೆ ಇರುವಂತ ಹೆಲ್ತ್ ಚಾಲೆಂಜಸ್ ಅನ್ನೇ ಆಗಿರ್ಲಿ, ಅವ್ರಿಗೆ ಇರುವಂತ ಅನ್ಕಂಫರ್ಟ್ನೆಸ್ ಆಗಿರ್ಲಿ ಬಂದು ಹೇಳೋದಕ್ಕೆ ಇಷ್ಟಪಡಲ್ಲ. ನೀವು ಬಂದು ಹೇಳಿ ಇದರಿಂದ ಹೆಲ್ಪ್ ಆಗಿದೆ ಅಂತ ಹೇಳ್ತಿದ್ದೀರಾ ಅಂದ್ರೆ ಅರ್ಥ ಆಗುತ್ತೆ. ಒಂದು ವ್ಯಕ್ತಿ 4-5 ಸರ್ಜರಿಗಳನ್ನ ಅಂಡರ್ಗೋ ಮಾಡುವಂತದ್ದು ಮಾತಲ್ಲ ಮೇಡಮ್. ಇನ್ನೊಂದು ಹೇಳಿ, ನನಗೆ ಮತ್ತು ನಮ್ಮ ಫ್ಯಾಮಿಲಿಗೆ ಪುನರ್ಜನ್ಮ ಕೊಟ್ಟಂತವ್ರು ನಮ್ಮ ಶಿವಾಜಿ ಮದನ್ ಭಾಯಿ ಗುರುಜಿ ಅವ್ರು ಮೇಡಮ್. ಆ ಉಪಕಾರ ನಾವು ಸ್ಮರಿಸಲೇಬೇಕು. ಆಮೇಲೆ ನಾನು ಹೇಳೋದೇನಂದ್ರೆ, ಈ ತರ ಯಾರು ಇದು ಹೆಲ್ಪ್ ತಗೊಂಡಿದಾರಲ್ಲ ಈ ಹೀಲಿಯಿಂದ, ದಯವಿಟ್ಟು ಮುಂದೆ ಬಂದ್ರೆ ಎಷ್ಟೋ ಮಧ್ಯಮ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿನ ಬಚಾವ್ ಮಾಡಬಹುದು ಅವರೆಲ್ಲ. ನಾನು ಕಂಡುಕೊಂಡಿದ್ದೇನೆ. ಕರೆಕ್ಟ್
ಕರೆಕ್ಟ್ ಆಗಿ ಹೇಳಿದ್ರಿ ನೀವು, ಕರೆಕ್ಟ್ ಆಗಿ ಹೇಳಿದ್ರಿ ನೀವು ಕೇದಾರ್ನಾಥ್ ಸ್ವಾಮಿ ಅವರೇ. ಸೊ Okay, madam. ಹೀಲಿಂಗ್ ಬಂದು ಎಲ್ಲಾರ ಜೀವನಕ್ಕೂ ಕೂಡ ಒಂದು ಸ್ಫೂರ್ತಿಯನ್ನು ತಗೊಂಬಂದ್ ಕೊಟ್ಟಿದೆ, ಎಲ್ಲಾರ ಜೀವನಕ್ಕೂ ಕೂಡ ಆಶೀರ್ವಾದ ಆಗಿರುವಂತ ಹೀಲಿ ನಮ್ಮ ಜೀವನಕ್ಕೆ ಸಾಕಷ್ಟು ಆನಂದನ ತಗೊಂಬಂದ್ ಕೊಟ್ಟಿದೆ, ಸಾಕಷ್ಟು